वसुदेव सुते काली वासुदेव सहोदरी वसुन्धर श्रिये नन्दे दुर्गा देवी नमोऽस्तुते कात्यायनी महामायी योगनिद्रे महानिद्रे योगमाय महेश्वरी योगसिद्धि करे शुद्धि दुर्गा देवी नमोऽस्तुते कात्यायनी महामायी शङ्ख चक्र गदा पाणे स्वर्गद्यायुध बाहवे पीताम्बरधरे धन्ये दुर्गा देवी नमोऽस्तुते. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿ ನೀವು ಚಾನಲ್ ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಮ್ಮಮ್ಮ ಪುಳಿಯೋಗರೆ ಪುಡಿ ಮಾಡ್ತಾ ಇದ್ದಾರೆ. ಸೊ ಅದನ್ನು ತೋರಿಸ್ತೀನಿ. ಈ ಪುಳಿಯೋಗರೆ ಪುಡಿ ಅಂದರೆ ನಮ್ಮನೆ ಪುಳಿಯೋಗರೆ ಮಾಡೋದು ಇಡೀ ನಮ್ಮ ಮನೆ ಬಿಲ್ಡಿಂಗಿಗೆ ಫೇಮಸ್ಸು, ನಮ್ಮಮ್ಮ ಮಾಡೋ ಪುಳಿಯೋಗರೆ. ಸೊ ಅದನ್ನು ನಾವು ಪುಳಿಯೋಗರೆ ಪುಡಿನ ನಾವು ಆಚೆಯಿಂದ ತರಿಸಲ್ಲ, ಮನೆಯಲ್ಲೇ ಮಾಡೋದು. ಸೊ ಅದನ್ನು ಇವತ್ತು ನಮ್ಮಮ್ಮ ಮಾಡ್ತಾ ಇದ್ದಾರೆ ಹಬ್ಬಕ್ಕೆ. ಸೊ ಅದನ್ನೇ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ನೀವು ಟ್ರೈ ಮಾಡ್ಬೋದು. ಸೊ ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡುವ. ಪುಳಿಯೋಗರೆ ಏನೋ ಲಕ್ಷ್ಮಿಗೆ ಪೂಜೆಗೆ ಇಟ್ಬಿಟ್ಟು ನಾವು ಪೂಜೆ ಮಾಡೋದು. ಸೊ ಬನ್ನಿ ತೋರಿಸ್ತೀನಿ ಹೇಗೆ ಮಾಡ್ತಾರೆ ಅಂತ. ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ತೀಯಾ? ಇದು ಪುಳಿಯೋಗರೆ ಪೌಡರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ 50 ಗ್ರಾಮ್ ಇದೆ. ಇದು ಗುಂಟೂರು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಇದು 50 ಗ್ರಾಮ್ ಇದೆ. ಇದು ಅರಿಶಿನ ಕೊನೆ ಒಂದು ಸ್ವಲ್ಪ ಇದೆ, ಒಂದು 25 ಗ್ರಾಮ್ ಅಷ್ಟಿದೆ. ಇದು ಸಾಸಿವೆ, ಅದು ಒಂದು 25 ಗ್ರಾಮ್ ಇದೆ. ಮೆಣಸು ಒಂದು 25 ಗ್ರಾಮು. ಮೆಂತ್ಯ 25 ಗ್ರಾಮ್ಗಿಂತ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಆಮೇಲೆ ಜೀರಿಗೆ ಜಾಸ್ತಿ ಹಾಕಬೇಕು, 50 ಗ್ರಾಮ್ ಇದೆ. ಇದು ಧನಿಯಾ ಬೀಜನೂ 50 ಗ್ರಾಮ್ ಇದೆ. ಇದು ಗಸಗಸೆ ಸ್ವಲ್ಪ ತೊಗೊಂಡಿದ್ದೀನಿ ಟೇಸ್ಟಿಗೆ. ಇದು ಕರಿಬೇವಿನ ಸೊಪ್ಪು. ಈಗ ಇದಿಷ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ಫಸ್ಟ್ ಧನಿಯಾ ಹಾಕ್ತಾ ಇದ್ದೀನಿ. ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ರೆ ಒಂದು 6 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು. ಹುಣಸೆ ಹಣ್ಣು ಮತ್ತೆ ಬೆಲ್ಲನ ಕುದಿಸ್ಕೊಂಡ್ರೆ ಈ ಪೌಡರ್ ಹಾಕಿ ಆಮೇಲೆ ರಸಮ್ ಮಾಡಿದ್ರೆ ಅದಕ್ಕೂ ಯೂಸ್ ಆಗುತ್ತೆ. ಈ ಪೌಡರ್ ಬೇರೆ ರಸಮ್ ಎಲ್ಲ ಮಾಡ್ತೀವಲ್ಲ ಅದಕ್ಕೂ ಯೂಸ್ ಆಗುತ್ತೆ. ಅಮ್ಮ ಇದನ್ನ ಯಾರು ಹೇಳ್ಕೊಟ್ಟಿದ್ದು ನಿನಗೆ? ಈಗ ನಮ್ಮಮ್ಮ ಮಾಡೋರು, ಅವರಿಂದ ನಾನು ಕಲ್ತ್ಕೊಂಡು. ನಿಮ್ಮಮ್ಮಂಗೆ ಯಾರು ಹೇಳ್ಕೊಟ್ಟಿದ್ದು? ಅದು ನನಗೆ ಗೊತ್ತಿಲ್ಲ. ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡೋರು. ನಾನು ಅಮ್ಮ ಅಡುಗೆಗಳು ಕಲ್ತಿದ್ದಾರೆ. ಈಗ ನನ್ನ ಅಡುಗೆ ಚೆನ್ನಾಗಿದೆ ಅಂತೀರ, ಅದೆಲ್ಲ ಜೀರಿಗೆ ಹಾಕೋತಾ ಇದ್ದೀನಿ. ಲಾಸ್ಟ್ ಮೆಣಸಿನ್ಕಾಯಿ ಹಾಕ್ತೀನಿ, ಯಾಕಂದರೆ ಘಾಟ್ ಆಗುತ್ತಲ್ಲ. ಸಾಂಬಾರ್ ಬೀಜನ ಡ್ರೈ ರೋಸ್ಟ್ ಮಾಡಿ ಹಾಕಿಟ್ಕೊಂಡಿದ್ದಾರೆ. ಈಗ ಜೀರಿಗೆ ರೋಸ್ಟ್ ಮಾಡ್ತಾ ಇದ್ದಾರೆ. ಆ ಸ್ಮೆಲ್ ಸಕ್ಕತ್ತಾಗಿದೆ. ಜೀರಿಗೆ ಮಾತ್ರ ಚೆನ್ನಾಗಿರುತ್ತೆ ಸ್ಮೆಲ್. ಸ್ಮೆಲ್ಲೇ ಸಕ್ಕತ್ತಾಗಿದೆ. ಟೇಸ್ಟ್ ಹೆಂಗಿರುತ್ತೆ? ಆಹಾ. ನೆಕ್ಸ್ಟ್ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ. ಓಕೆ, ಎಲ್ಲ ಡ್ರೈ ರೋಸ್ಟ್ ಅಲ್ಲ? ಎಲ್ಲ ಡ್ರೈ. ನೆಕ್ಸ್ಟ್ ಮೆಂತ್ಯ ಕಾಳು. ನೆಕ್ಸ್ಟ್ ಕರಿಪತ್ತ, ಕರಿಬೇವು ಸಾಕು. ಒಂದು ಕಟ್ಟು ಇಲ್ಲ ಅನ್ಸುತ್ತಲ್ವಾ ಇದು? ಸ್ವಲ್ಪ ಮಾಡ್ತಿರೋದಲ್ವಾ, ಒಂದು ಕಟ್ಟಲ್ಲಿ ಕಾಲು ಭಾಗದಷ್ಟು ಸಾಕು. Next ingredient is agassi.
ಗಸಗಸೆನ ನುಣ್ಣಗೆ ಕರೆದ್ಬಿಟ್ಟು ಪಾಯಸ ಮಾಡ್ಕೊಡಮ್ಮ. ಯಾವ ಥರ? ಅದನ್ನು ಬೇಕಾದ್ರೆ ಏ ಅಮ್ಮ, ನನ್ನ ಫಿಲಮ್ ಯಾವುದು ಮೂವಿ ಇದೆಯಲ್ಲ ವಿಷ್ಣುವರ್ಧನ್, ಅದೇ ಥರದ್ದು. ನೆಕ್ಸ್ಟ್ ಇಂಗ್ರೀಡಿಯಂಟ್ ಅರಿಶಿಣದ ಕೊಂಬು ರೋಸ್ಟ್ ಮಾಡೋಣ. ಅರಿಶಿಣಕಾಯಿನ ಸಪ್ರೇಟಾಗಿ ಇಟ್ಕೊತೀನಿ. ಸ್ವಲ್ಪ ಅದನ್ನು ಜಗ್ಗಿ ಹಾಕಬೇಕು, ಇಲ್ಲಾಂದರೆ ಮಿಕ್ಸಿಗೆ ಇದಾಗುತ್ತೆ. ಈಗ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಓಕೆ, ಆಯ್ತಿಗೆ ಸಾಕು. ಸ್ವಲ್ಪ ರೋಸ್ಟ್ ಮಾಡಿದ್ರೆ ಈಗ ಖಾರದ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಆಗಿದೆ ಇದು. ಮಾಡ್ಬಿಡು, ಘಾಟ್ ಹಾಕೋದು ಬಿಡ್ತಾ. ಈಗ ಆಚೆಗೆ ಇಟ್ಟಿಲ್ಲ. ಸೊ ಗೈಸ್, ಇವಾಗ ಈ ಥರ ಪುಡಿಯಾಗಿದೆ. ಸ್ಮೆಲ್ ಸಖತ್ತಾಗಿ ಬರ್ತಿದೆ, ಘಮ ಘಮ ಅಂತ ಇದೆ. ಸೊ ನೀವು ಟ್ರೈ ಮಾಡ್ಬೋದು. ಈ ಹಬ್ಬನ ನೀವು ಇನ್ನೂ ಟೇಸ್ಟಿಯಾಗಿ ಸೆಲೆಬ್ರೇಟ್ ಮಾಡ್ಬೋದು. ಸೊ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ. ಹುಣಸೆಹಣ್ಣು ಮತ್ತು ಬೆಲ್ಲನ ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ. ಇದು ಗಟ್ಟಿ ಆಗಬೇಕು, ಇದು ತುಂಬ ಗಟ್ಟಿ ಆಗಬೇಕು, ಗೊಜ್ಜು ಥರ ಆಗುತ್ತೆ. ಕುದಿಯಕ್ಕೆ ಇಟ್ಟಿದ್ದೀನಿ ಹುಣಸೆಹಣ್ಣು ಮತ್ತು ಬೆಲ್ಲನ. ಕಡಲೆ ಬೀಜ ಹುರಿತಾ ಇದ್ದೀನಿ. ಕಡಲೆ ಬೀಜನ ರೋಸ್ಟ್ ಮಾಡಿ, ಡ್ರೈ ರೋಸ್ಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗಿತೀನಿ. ಆಮೇಲೆ ಇದನ್ನೆಲ್ಲ ಸೇರಿಸಿ ಒಗ್ಗರಣೆ ಮಾಡ್ಕೋಬೇಕು. ಅದನ್ನು ಆಮೇಲೆ ಒಗ್ಗರಣೆ ಮಾಡ್ಕೊಂಡು ಅದ್ರದ್ದು ಗೊಜ್ಜು ಮಾಡ್ತಾ ಇದ್ದೀನಿ. ಗೊಜ್ಜಿಗೆ ಒಗ್ಗರಣೆಗೆ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡಿದ್ದೀನಿ. ಸಾಕಾ? ಸಾಕು. ಈಗ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಕ್ವಾಂಟಿಟಿ. ಹಾಕಿ ಉದ್ದಿನಬೇಳೆನ ಹಾಕ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಕಡಲೆ ಬೀಜನ ನಾನು ರೋಸ್ಟ್ ಮಾಡಿ ಸಿಪ್ಪೆ ತೆಗೆದು ಹೀಗೆ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದನ್ನು ಹಾಕ್ತೀನಿ. ಸೊಪ್ಪು ಹಾಕ್ತಾ ಇದ್ದೀನಿ. ಈಗ 7 ರಿಂದ 8 ಒಣಮೆಣಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹಳದಿ ಪೌಡ್ರ್ ಹಾಕ್ತಾ ಇದ್ದೀನಿ. ಹಿಂಗನ ಹಾಕ್ತಾ ಇದ್ದೀನಿ. ಹಿಂಗು ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡುತ್ತಂತೆ. ಇಲ್ಲಿ ನೋಡಿ, ಮಂಗ ಅಡುಗೆ ಮಾಡ್ತಾ ಇದೆ. ಹಿಂಗೆ ಹಾಕಾಯ್ತು, ಮಂಗ ಇದೆ. ತೆಂಗೆಲ್ಲಮ್ಮ? ತೆಂಗು ಅಲ್ಲಿ ತುರ್ದಿಟ್ಕೊಂಡಿದ್ದೀನಿ. ತೆಂಗು ನಾನು ವೇಟ್ ಮಾಡಿ. ಈಗ ಸ್ವಲ್ಪ ಫ್ರೈ ಆಗಿದ್ದು, 5 ನಿಮಿಷ ಫ್ರೈ ಆದರೆ ಸಾಕು. ಈಗ ಇದು ರೋಸ್ಟ್ ಹಾಕ್ತಾರೆ ಸ್ವಲ್ಪ. ಈಗ ಇದು ಬೆಲ್ಲ, ಕಪ್ಪು ಬೆಲ್ಲ, ಹುಣಸೆಹಣ್ಣು 100 ಗ್ರಾಮ್ ಹುಣಸೆಹಣ್ಣಿಗೆ 100 ಗ್ರಾಮ್ ಕಪ್ಪು ಬೆಲ್ಲ ಹಾಕಿ ಕುದಿಸಿ ಈ ಥರ ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದೀನಿ. ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ.
ಈಗ ಅನ್ನ ಹಾಕೋತಾ ಇದ್ದೀನಿ. ಮೊದಲೇ ಅನ್ನ ಮಾಡಿಟ್ಕೊಂಡಿದ್ದೆ. ಈಗ ಈ ಪುಡಿನ ಮಾಡಿಟ್ಕೊಂಡಿದ್ದಲ್ಲ, ಆ ಪುಡಿನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ ರೈಸ್, ಅದಕ್ಕೆ ಇದರಲ್ಲಿ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. 3 ಟೀ ಸ್ಪೂನು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಒಂದು 1/2 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ತುರ್ದಿಟ್ಕೊಂಡಿದ್ದೀನಿ. ನಾನು ತುರ್ತಿದ್ದು ಆಯಿತು. ಓಕೆ, ಇದನ್ನು ಈಗ ಸೇರಿಸೋಣ. ಈಗ ಎಲ್ಲನೂ ಸೇರಿಸಾಯಿತು, ಮಿಕ್ಸ್ ಮಾಡೋಣ. ಉಪ್ಪು ಮುಂಚೆನೇ ಹಾಕೊಂಡಿದ್ರು. ಮುಂಚೆನೇ ಹಾಕಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಅಮ್ಮ ಮುಗಿಸೇ ಬಿಟ್ಟಿರ್ತಾರೆ. ಆಮೇಲೆ ಅಮ್ಮ ಇರಮ್ಮ ಅಂತ ಹೇಳ್ತು ಮಾಡಬೇಕಾಗಿದೆ. ಹೌದದು ಮೇಲ್ಕೋಟೆಯಲ್ಲಿ ಸಿಗುವಂಥ ಪುಳಿಯೋಗರೆ ಥರ ಇದೆ. ಟೇಸ್ಟು ಹಂಗೆ ಇದೆ. ನಾವು ತೋರಿಸಿದ್ವಲ್ಲ ಅದೇ ಥರನೇ ಮಾಡಿ ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತ. ನಾನು ಆಲ್ರೆಡಿ ಟೇಸ್ಟ್ ನೋಡಾಯಿತು, ಸಖತ್ತಾಗಿದೆ. ಸೊ ಎಸ್, ದಿಸ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಆರ್ ಫೇಮಸ್ ಡೆಲಿಷಿಯಸ್ ಪುಳಿಯೋಗರೆ. ಹಾಯ್ ಗಾಯ್ಸ್, ಸೊ ಇವತ್ತು ಎಲ್ಲಿ ಸ್ಟಾಪ್ ಮಾಡಿದ್ದೀನಿ, ಎಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ನನಗೆ ಗೊತ್ತಿಲ್ಲ. ಸೊ ಇವಾಗ ಟೈಮು ಆಲ್ರೆಡಿ 7:30 ಆಗ್ತಾಯಿದೆ. ನಾವು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಬೆಳಗ್ಗೆಯಿಂದ ಫುಲ್ ಕೆಲಸನೇ ಆಗಿತ್ತು, ವಿಡಿಯೋ ಮಾಡೋಕ್ಕೇ ಆಗಿಲ್ಲ. ಸ್ವಲ್ಪ ಸೀರೆ ಉಡ್ಸಿರೋದು ಮತ್ತು ದೇವ್ರ ಫೋಟೋ ಸ್ವಲ್ಪ ಗ್ಲಿಮ್ಸ್ ತೊಗೊಂಡಿದ್ದೀನಿ, ಅದನ್ನೇ ಅಪ್ಲೋಡ್ ಮಾಡ್ತೀನಿ ನೋಡಿ ಹೇಗಿತ್ತು ಅಂತ ಹೇಳಿ. ಸೊ ಇವಾಗ ಟೆಂಪಲ್ ಹೋಗಬೇಕು. ನಮ್ಮನೆ ಲಕ್ಷ್ಮಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಗೈಸ್, ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಇಲ್ಲಿ ಕುಂಕುಮಕ್ಕೆ ಹೋಗಿದ್ದಾರೆ ಯಾವುದೋ ಮನೆಗೆ, ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ಅವ್ರು ಬಂದ ತಕ್ಷಣ ಹೊರಡೋದು. ಎಸ್, ಕುಂಕುಮ ಬಂದ್ಬಿಟ್ರು, ಹಂಗೆ ವಿಡಿಯೋಸ್ ಸ್ಟಾಪ್ ಮಾಡಿಬಿಟ್ಟೆ. ಏನೋ ಅನ್ಕಂಫರ್ಟಬಲ್ ಆಗುತ್ತೆ ನನಗಂತೂ, ಒಂಥರ ಮಾಡೋಕ್ಕೇ ಕಂಫರ್ಟ್ ಅನ್ಸಲ್ಲ ಯಾರಾದರೂ ಬಂದರೆ. ಸೊ ಇವಾಗ ಹೋಗೋಣ. ಉಡಿಸ್ಲಮ್ಮ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿಂದ ಒಂದು 15 ಮಿನಿಟ್ಸ್ ಅಷ್ಟೇ ಇರೋದು ನಮ್ಮ ಮನೆಯಿಂದ. ಹೋಗ್ತಾ ಇದ್ದೀವಿ ಬಿಕಾಸ್ ಆ ಪಾಪು ಗ್ರಾಷಸ್ ಆಗಿತ್ತಲ್ಲ, ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಹೋಗ್ತಾ ಇದ್ವಿ. ಕಮ್ಮಿ ಆಗಿದೆ ಅಲ್ಲ, ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಕೊಂಡು ಎಸ್ ಹೋಗ್ಬಿಟ್ಟು ಬದ್ದಿ ಊಟ ಮಾಡಿ ತಾಚಿ ಮಾಡೋಣ ಅಷ್ಟೇ. ಹೋಗ್ಬಿಡೋಣ. ನನ್ನ ತಂಗಿ ಮನೆಗೆ ಬೇರೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬಿಟ್ಟು ಮನೆಗೆ ಯಾವುದಕ್ಕೂ ಹೇಳಿ. ಹಾಂ ಹಾಂ, ಇವಾಗ ನನ್ನ ತಂಗಿ ಮನೆಗೆ ಬಂದು ಅವಳು ಈಗ ಪೂಜೆ ಮಾಡಿದ್ದಾರೆ. ಅವ್ರಿಗೂ ಕಳಸ ಇಡೋಂಗಿಲ್ಲ, ಯಾಕೆಂದರೆ ಈ ವರ್ಷನೇ ಗೃಹಪ್ರವೇಶ ಆಗಿತ್ತು. ಸೊ ಹಾಗೆ ಸಿಂಪಲಾಗಿ ಪೂಜೆ ಮಾಡಿದ್ದಾರೆ. ನೋಡೋಣ ಬನ್ನಿ ಹೆಂಗೆ ಪೂಜೆ ಮಾಡಿದ್ದಾರೆ. ಗೈಸ್, ಮನೇಲಿ ನೋಡಿ ನೀರು ಬರೋಕ್ಕೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ದೇವ್ರ ಮನೆಗೆ. ಇಲ್ಲಿ ಸುತ್ತ ಈ ಥರ ನೀರು ಬರೋ ಥರ ಇದೆ. ಇಲ್ಲಿ ದೇವರು ಇದು ಎಷ್ಟು ಬೇಕು ಅಂತ ನನ್ನ ತಂಗಿ
ಬೈಸಿ ಮಾಡಿಸ್ಕೊಂಡಿರೋದು ದೇವ್ರ ಮನೆನ. ಎಸ್ ಬನ್ನಿ ಬ್ಲಾಗಿ ಹಾಯ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಥ್ಯಾಂಕ್ ಯು. ಇವತ್ತು ನಾನು ಸಾರಿ ಹುಟ್ಟಿಲ್ಲ, ಯಾಕೆ ಅಂತ ಅಂದರೆ ನನಗೆ ಸಖತ್ತು ಕೆಲಸ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ಫುಲ್ ಸುಸ್ತಾಗೋಗ್ಬಿಟ್ಟಿತ್ತು. ಇಡೀ ಇದು ಅದಕ್ಕೆ 3 ಫ್ಲೋರ್ ಇದೆ, 3 ಫ್ಲೋರ್ ಒಬ್ಬಳೆ ಕ್ಲೀನ್ ಮಾಡಿದ್ದಾಳೆ. ಹಾಗಾಗಿ ಫುಲ್ ಸುಸ್ತಾಗ್ಬಿಟ್ಟಿದೆ. ಸೊ ವರಮಹಾಲಕ್ಷ್ಮಿ ವೈಬ್ಸ್ನ ಅಷ್ಟೊಂದು ಮಾಡೋಕ್ಕಾಗಲಿಲ್ಲ, ಜಸ್ಟ್ ಹಂಗೆ ನಾರ್ಮಲಾಗಿ ಕ್ಯಾಶುವಲ್ ಆಗಿದ್ದೀನಿ. ಓಕೆ, ಮತ್ತೆ ಯಾವಾಗ ಶಾರ್ಟ್ ವಿಡಿಯೋಸ್ ಬರೋದು ನೀನು? ಬರಬೇಕು, ಒಂದು 2 ಡೇಸ್ ಫುಲ್ ಕಂಪ್ಲೀಟ್ ರೆಸ್ಟ್ ತಗೊಂಡು ಮತ್ತೆ ಬರ್ತೀನಿ ಎಲ್ಲನೂ ನೋಡೋಕ್ಕೆ. ಓಕೆ ಗೈಸ್, ಮತ್ತೆ ಇವಾಗ ಮನೆಗೆ ಹೋಗಿ ಮತ್ತೆ ಸಿಕ್ಕ ಗೈಸ್. ಇವಾಗ ನನ್ನ ತಂಗಿ ಮನೆಯಿಂದ ಬಂದ್ವಿ. ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ, ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಡ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.